ಶಾಲಾ ಮಕ್ಕಳು ಪ್ರತಿನಿತ್ಯ ಕಡ್ಡಾಯವಾಗಿ ಕನ್ನಡ ದಿನಪತ್ರಿಕೆ ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು. ಸಾಧ್ಯವಾದಲ್ಲಿ ಒಂದು ಪುಟ ಬರೆಯುವುದನ್ನು ಕಲಿಯಿರಿ ಎಂದು ಹಿರಿಯ ವರದಿಗಾರರಾದ ಶಿವಾನಂದ್ ಹಿರೇಮಠ್ ಮಕ್ಕಳಿಗೆ ತಿಳುವಳಿಕೆ ಹೇಳಿದರು. ಅವರು ಇತ್ತೀಚೆಗೆ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಹಿನ್ನೆಲೆಯಲ್ಲಿ ಶ್ರೀ ದುರ್ಗಾದೇವಿ ಶಿಕ್ಷಣ ಸಮಿತಿ ವತಿಯಿಂದ ಗೌರವಿಸಲಾಯಿತು. ಹೊಸ ಪುಸ್ತಕ ಖರೀದಿಸಿ ಬರೆಯಬೇಕು ಎಂದು ನಿಯಮವಿಲ್ಲ. ಆಸಕ್ತಿ ಇದ್ದವರು ಸಣ್ಣ ಪೇಪರ್ ಇದ್ರೂ ಕೂಡ ಬರೆಯುವುದನ್ನು ರೂಢಿಸಿಕೊಳ್ಳಬೇಕು. ಅಂದಾಗ ಸ್ವಚ್ಛ ಕನ್ನಡ ಬರೆಯಲು ಸಹಾಯವಾಗುತ್ತದೆ. ನೀವು ಪತ್ರಕರ್ತರ ಆಗ್ಬೋದಾಗ ಪೇಪರ್ ಓದ್ತಿರಿ, ದಿನ ಇದು ಓದ್ರಿ. ಟೀಚರ್ ಹೇಳ್ತಾರೆ ನಿಮಗೆ ಸಾಧ್ಯ ಆದರೆ ಒಂದು ಪುಟ ಬರೀರಿ. ಹೊಸ ಬುಕ್ ತೊಗೊಂಬರಿಬೇಕಂತೇನಿಲ್ಲ, ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಬರೀರಿ. ದಿನ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಅಚ್ಚ ಕನ್ನಡದ ನೀವು ಬರೆಯೋಕೆ ಕಲಿತೀರಿ. ಯಾಕಂದ್ರೆ ಇಂಗ್ಲೀಷ್ಗಿಂತ ಅತಿ ಹೆಚ್ಚು ನೀವು ಬೆಳೆದ ದೊಡ್ಡವರಾಗಿ ಏನೇನೋ ಕನಸ್ಕೊಂಡಿರ್ತೀರ, ಹೌದಿಲ್ಲ? ಏನು ಹೇಳ್ತಾರೆ ಟೀಚರ್ ನಿಮಗೆ? ಡಾಕ್ಟರ್ ಆಗಂತಾರೆ, ಲಾಯರ್ ಆಗ್ತಾರಂದ್ರೆ ಮತ್ತು IAS KS ಆಗಂತಾರೇನ? ಇಲ್ಲ ಹೇಳ್ತಾರೆ ಟೀಚರ್. ಎಲ್ಲದಕ್ಕೂ ಮೂಲ ಬೇಕಾಗೋದು ಕನ್ನಡನ. ಅತಿ ಹೆಚ್ಚು ಬೇಡಿಕೆ ಇರುವಂಥ ಭಾಷೆ ಕನ್ನಡ. ಈಗ ಆಡಳಿತ ಭಾಷೆ. ನೀವೆಲ್ಲ ಚಿಕ್ಕ ಮಕ್ಕಳಿದ್ದೀರಿ, ಅರ್ಥ ಮಾಡ್ಕೋಬೇಕು. ಇಂಗ್ಲೀಷ್ 2ನೇ ಪ್ಲೇಸ್ ಒಳಗೈತಿ. ಇಂಗ್ಲೀಷ್ ಎಲ್ಲರೂ ಬರೀತಾರೆ ಈಗ, ಯಾಕಂದ್ರೆ ಒತ್ತಕ್ಷರಿಲ್ಲ ಇಂಗ್ಲೀಷ್ಗೆ. ಡಯಟ್ ಹಾಕ್ಬಿಟ್ರೆ ಮುಗೀತು, ಹೌದಿಲ್ಲಪ್ಪ? ಅದಕ್ಕೆಲ್ಲರೂ ಅಂಕ್ಲಿಪಿ ಇರುತ್ತಲ್ಲ ಎಲ್ಲರ ಕಡೆ. ಕರೆಕ್ಟಾಗಿ ಅಂಕ್ಲಿಪಿ ಕಲೀರಿ. ಅಂಕ್ಲಿಪಿಂದ ನೋಡಿ ಒತ್ತಕ್ಷರ, ದೀರ್ಘ, ಮಹಾಪ್ರಾಣ, ಅಲ್ಪಪ್ರಾಣ, ಪೂರ್ಣ ವಿರಾಮ ವಿಚಾರ ಹೇಳ್ಕೊಡ್ತಾರೆ. ಕರೆಕ್ಟಾಗಿ ಈಗ ನೀವು ಕಲಿತ್ರೆ ಮುಂದೆ ದೊಡ್ಡವರಾದಾಗ ನಿಮಗದು ಫಲ ಕೊಡುತ್ತೆ. ಸರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ಗೆ ನಾನು ನಿಮಗೆ ಧನ್ಯವಾದ. ಕನ್ನಡ ಭಾಷೆ ಕಲಿಯುವುದು ಇಂಗ್ಲಿಷ್ಗಿಂತ ಅತ್ಯಂತ ಕಠಿಣವಾದದ್ದು ಎಂದು ಮಕ್ಕಳಿಗೆ ಪಾಠ ಮಾಡಿದರು. ಈ ವೇಳೆ ರಾಜು ಹೆಬ್ಬಳ್ಳಿ, ವೆಂಕಟೇಶ್ ಇಮ್ರಾಪುರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೈಸ್ ಆಫ್ ನ್ಯೂಸ್ ಗದಗ.